ಹಾಯ್ ಹಲೋ ಗೈಸ್, ನಾನು ನಿಮ್ಮ ಟೆಕ್ ಬ್ರೋ. ಇವತ್ತು ನಾನು ಹೇಳುವಂತ ಈ ಒಂದೇ ಒಂದು ಆ್ಯಪ್ ಅನ್ನ ನಿಮ್ಮ ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ರಿ. ನೀವು ಯಾವುದೇ ದೇಶಕ್ಕೆ ಹೋಗಿದ್ರು, ಆಫ್ರಿಕಾಕ್ಕೆ ಹೋಗ್ತೀರಾ, ಅಮೆರಿಕಕ್ಕೆ ಹೋಗ್ತೀರಾ, ಹೋಗ್ರಿ ಗುರು, ಆರಾಮಾಗಿ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನೀವು ಕನ್ನಡನ ಮಾತಾಡ್ಕೊಂಡು ಅವ್ರ ಲ್ಯಾಂಗ್ವೇಜ್ ಗೆ ನೀವು ಕನ್ವರ್ಟ್ ಮಾಡ್ಕೊಂಡು ಆರಾಮಾಗಿ ಆ ದೇಶದಿಂದ ನಿಮ್ಮ ದೇಶಕ್ಕೆ ನೀವು ಯಾವುದೇ ಟೆನ್ಷನ್ ಇಲ್ದಲೆ, ಭಾಷೆಗಳ ಭಯವಿಲ್ಲದೆ ಆರಾಮಾಗಿ ನೀವು ನಿಮ್ಮ ದೇಶಕ್ಕೆ ಬರ್ತೀರಾ. ನಾನು ನಿಮ್ಗೆ ಹೆಚ್ಚು ಟೈಮ್ ಅನ್ನ ನಾನು ವೇಸ್ಟ್ ಮಾಡಲ್ಲ ಗುರು. ಯಾವ್ದಪ್ಪ ಅದು ಆ್ಯಪು, ಯಾವ ರೀತಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ತಲೆ ಕೆಡ್ಸ್ಕೋಬೇಡಿ. ನಾನು ಇರೋದೇ ನಿಮ್ಗೆ ಹೇಳ್ಕೊಡೋಕ್ಕೋಸ್ಕರ. ಮೊದಲನೇದಾಗಿ ಈ ಒಂದು ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಸರ್ಚ್ ಬಾರ್ಗೆ ಬಂದು ವಾಯ್ಸ್ ಟ್ರಾನ್ಸ್ಲೇಟರ್ ಆ್ಯಪ್ ಅಂತ ಸರ್ಚ್ ಮಾಡಿ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಸರ್ಚ್ ಮಾಡಿದ್ದೀನಿ, ವಾಯ್ಸ್ ಟ್ರಾನ್ಸ್ಲೇಷನ್ ಆ್ಯಪ್ ಅಂತ ಸರ್ಚ್ ಮಾಡ್ಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಎಷ್ಟೊಂದು ಆ್ಯಪ್ಗಳು ಬರುತ್ತವೆ. ಇದರಲ್ಲಿ ಯಾವ್ದಪ್ಪ ಆ್ಯಪ್ ಅಂತಂದ್ರೆ ನೋಡಿ, ಕಾಣಿಸ್ತಿದ್ಯಾ, ಗೂಗಲ್ ಟ್ರಾನ್ಸ್ಲೇಟರ್ ಅಂತ. ಈ ಆ್ಯಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಇನ್ಸ್ಟಾಲ್ ಮಾಡ್ಕೊಳ್ತೇನೆ. ನೋಡಿ, ಓಪನ್ ಮಾಡಿಕೊಂಡ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತದೆ. ಇದರಲ್ಲಿ ನಾವು ಯಾವ ರೀತಿ ನಾವು ಲ್ಯಾಂಗ್ವೇಜ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ಎಕ್ಸಾಂಪಲ್ಗೆ ನಾನೀಗ ನಿಮ್ಗೆ ತೋರಿಸ್ತೇನೆ. ನನಗೆ ಕನ್ನಡ ಮಾತ್ರ ಬರುತ್ತೆ ಅನ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ಯಾ, ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ನಿಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ನನಗೆ ಕನ್ನಡ ಮಾತ್ರ ಬರೋದ್ರು, ಆದ್ರಿಂದ ಅದ್ರ ಮೇಲೆ ಟ್ಯಾಪ್ ಮಾಡಿ. ನೋಡಿ, ಆಪ್ಷನ್ ಎಷ್ಟೊಂದು ಲ್ಯಾಂಗ್ವೇಜ್ ಬರುತ್ತವೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೋಡಿ, ಈ ಕಡೆ ಕನ್ನಡನ ಈಗ ಸೆಲೆಕ್ಟ್ ಆಗಿತ್ತು. ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ನಿಮ್ಮ ಆಪೋಸಿಟ್ ಇರೋರು ಯಾವ ಭಾಷೆ ಮಾತಾಡ್ತಿದ್ದಾರೆ. ಈಗ ಅಮೆರಿಕಕ್ಕೆ ಹೋದ್ರೆ ಇಂಗ್ಲಿಷು, ಬೇರೆ ದೇಶಕ್ಕೆ ಹೋದ್ರೆ ಹಿಂದಿ, ಈ ತರ ಮಾತಾಡ್ತಾರಲ್ವಾ, ಆಪೋಸಿಟ್ ಯಾವ ಭಾಷೆನ ಮಾತಾಡ್ತಾರೆ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಎಕ್ಸಾಂಪಲ್ಗೆ ಇಲ್ಲಿ ಆಪೋಸಿಟ್ ಅವರು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೋಡಿ, ಇಂಗ್ಲಿಷು. ನೋಡಿ, ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮ್ಗೆ ಮೈಕ್ ಕಾಣಿಸ್ತಿದ್ಯಾ, ಈ ಮೈಕ್ ಅನ್ನ ಮುಖಾಂತರ ನೀವು ಮೈಕ್ ಅನ್ನ ಆನ್ ಮಾಡ್ಕೊಂಡು ನೀವು ಕನ್ನಡ ಮಾತಾಡಿದ್ರೆ ಅದು ಇಂಗ್ಲಿಷ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಅಥವಾ ಆಪೋಸಿಟ್ ಅವ್ರಿಗೆ ನೀವು ಮೈಕ್ ಅನ್ನ ಆನ್ ಮಾಡ್ಕೊಂಡು ಅವರ ವಾಯ್ಸ್ ಅನ್ನು ಈ ಮೈಕಿಗೆ ನೀವು ಕೇಳಿಸುವಂತಾರೆ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನೋಡಿ, ಎಕ್ಸಾಂಪಲ್ಗೆ ನಾನು ತೋರಿಸ್ತೇನೆ. ನೋಡಿ, ಮೈಕ್ ಅನ್ನ ಆನ್ ಮಾಡ್ಕೊಂಡು ತೋರಿಸ್ತೇನೆ ನಾನು. ನೋಡಿ, ಈಗ ಹಾಯ್. ನೋಡಿ, ನಾನು ಕನ್ನಡದಲ್ಲಿ ಹಾಯ್ ಅಂತ ಮಾಡಿದ ತಕ್ಷಣ ಅದು ಇಂಗ್ಲಿಷ್ಗೆ ಆಟೋಮೆಟಿಕ್ ಕನ್ವರ್ಟ್ ಆಯ್ತು. ನಾನು ಊಟ ಏನ್ ಮಾಡೋದು ಅಂತ ಕೇಳ್ತೀನಿ. ನೋಡಿ, ಈಗ ಊಟ ಏನ್ ತಿಂದ್ರ. ನೋಡಿ, ಈ ರೀತಿಯಾಗಿ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಇಂಗ್ಲಿಷ್ಗೆ ಕನ್ವರ್ಟ್ ಆಗುತ್ತೆ. ಅಥವಾ ಅವರು ಇಂಗ್ಲಿಷ್ ಮಾತಾಡಿದರೆ ನಮ್ಗೆ ಅದು ಕನ್ನಡಕ್ಕೆ ಆರಾಮಾಗಿ ಕನ್ವರ್ಟ್ ಆಗುತ್ತೆ. ನೋಡಪ್ಪ, ನನಗೆ ವಾಯ್ಸ್ ಬೇಡ, ನನಗೆ ಟೆಕ್ಸ್ಟ್ ಮುಖಾಂತರ ಭಾಷೆಯನ್ನ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದೆ ನಿಮ್ಗೆ ಎಂಟರ್ ಟೆಕ್ಸ್ಟ್ ಅಂತ. ಟೆಕ್ಸ್ಟ್ ಮುಖಾಂತರ ಕೂಡ ನಾವು ಲ್ಯಾಂಗ್ವೇಜ್ ಅನ್ನ ಕನ್ವರ್ಟ್ ಮಾಡ್ಕೋಬಹುದು. ನೋಡಿ, ಎಕ್ಸಾಂಪಲ್ಗೆ ನಾನು ಟೆಕ್ಸ್ಟ್ ಮುಗನ್ನ ಸೆಲೆಕ್ಟ್ ಮಾಡ್ಕೊಂಡು ಊಟ ಆಯ್ತಾ ಅಂತ ಸರ್ಚ್ ಮಾಡ್ತೀನಿ ಕನ್ನಡದಲ್ಲಿ. ನೋಡಿ, ಊಟ ಆಯ್ತಾ. ನೋಡಿ, ನಾನು ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಇಂಗ್ಲಿಷ್ಗೆ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗೋರು ಎಲ್ಲ ಭಾಷೆಯನ್ನು ಈ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಅವೈಲಬಲ್ ಇದೆ. ಆರಾಮಾಗಿ ನಿಮ್ಗೆ ಕನ್ನಡ ಬರುತ್ತಾ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇಂಗ್ಲಿಷ್ ಬರುತ್ತಾ ನೀಟಾಗಿ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪೋಸಿಟ್ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ರ ನೀವು ಸೆಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ನೀನು ಯಾವುದೇ ದೇಶಕ್ಕೆ ಹೋಗೋರು ಆರಾಮಾಗಿ ನೀನು ಕಣ್ಮುಚ್ಕೊಂಡು ನಿನ್ನ ದೇಶಕ್ಕೆ ಅಥವಾ ನಿನ್ನ ಊರಿಗೆ ಅಥವಾ ನಿನ್ನ ಸಿಟಿಗೆ ನೀನು ಆರಾಮಾಗಿ ಬರ್ಬೋದು. ಭಾಷೆಗೋಸ್ಕರ ನಾವು ಎದ್ರುಕೊಂಡು ಎಲ್ಲೂ ಹೋಗಕ್ಕಾಗ್ತಿಲ್ಲ ಅಂತ ಅನ್ಕೊಳ್ಳೋರ್ಗೆ ಈ ಒಂದು ಆ್ಯಪ್ ಬೆಸ್ಟ್ ಅಂತಾನೆ ನಾನು ಹೇಳ್ತೇನೆ. ಬೇರೆಯವರ ಮೇಲೆ ನಾವು ನಮಗೆ ಬೇರೆ ಭಾಷೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಬೇರೆಯವ್ರನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತಾರೆ ನೀವು ಆರಾಮಾಗಿ ಈ ಒಂದು ಆ್ಯಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಆರಾಮಾಗಿ ಬರ್ಬೋದು. ಎಷ್ಟೊಂದ್ ಜನ ಯೂಟ್ಯೂಬರ್ಸ್ಗೂ ಕೂಡ ಎಲ್ಲ ಲ್ಯಾಂಗ್ವೇಜ್ ಅನ್ನ ಯಾರು ಕಲಿಯಕ್ ಚಾನ್ಸ್ ಇಲ್ಲ ಪ್ರಪಂಚದಲ್ಲಿ ಅಲ್ವಾ. ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಅದ, ಡಾಕ್ಟರ್ ಬ್ರೋ, ಇನ್ನು ಹಲವಾರು ಜನ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ. ಅವರು ಕೂಡ ಈ ಟ್ರಾನ್ಸ್ಲೇಟರ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ದೇಶದಿಂದ ತಮ್ಮ ದೇಶಕ್ಕೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದರೆ ತೊಂದರೆ ಇಲ್ದರೆ ಬರ್ತಾ ಇದ್ದಾರೆ. ನಾನು ಹೇಳುವಂತ ಈ ಒಂದು ಆ್ಯಪ್ ಅನ್ನ ನಿಮ್ಮ ಫೋನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಕೂಡ ಆರಾಮಾಗಿ ನಿಮ್ಮ ದೇಶಕ್ಕೆ ಅಥವಾ ಬೇರೆ ದೇಶಕ್ಕೆ ನೀವು ಆರಾಮಾಗಿ ಟ್ರಿಪ್ಗಳ ಮುಖಾಂತರ ಇಲ್ಲ ಬೇರೆ ಏನೋ ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋದಾಗ ಈ ಒಂದು ಆ್ಯಪ್ ನಿಮ್ಗೆ ಹೆಲ್ಪ್ ಆದೇ ಆಗುತ್ತದೆ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಫಾಲೋ ಮಾಡು ಗುರು.